ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ನೋಡಿ, ಏರ್ ಬೇಸ್ ಅನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇರಾನ್ ದೇಶಾದ್ಯಂತ ಮೊಬೈಲ್ ಇಂಟರ್ನೆಟ್ಗಳು ಕಂಪ್ಲೀಟ್ ಆಗಿ ಬಂದಾಗಿದೆ. ಖಮೇನಿ ತಲೆ ತಪ್ಪಿಸಿಕೊಂಡಿರುವಂತಹ ಬಗ್ಗೆ ಇಸ್ರೇಲ್ ಮಾಹಿತಿ ಕೊಟ್ಟಿದೆ. ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕತಾರ್ನಲ್ಲಿ ಎಲ್ಲಾ ವಿಮಾನಗಳನ್ನ ಬಂದ್ ಮಾಡಿದೆ ಸರ್ಕಾರ. ವಿಮಾನಯಾನ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ನೋಡಿ, ಅಮೆರಿಕಾಗೆ ಹೆಂಗೆ ಇರಾನ್ ಹೊಡೆತ ಕೊಡ್ತಾ ಇದೆ ಅಂತ ಹೇಳಿ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡ್ತಾ ಇದೆ. ಯಾಕೆಂದ್ರೆ ಇಸ್ರೇಲ್ನವ್ರಿಗೆ ಒಂದು ಬ್ಯಾಕಪ್ ಆಗಿರೋದು ಅಮೆರಿಕ, ಮತ್ತು ಅಲ್ಲಿ ಸುತ್ತಮುತ್ತಲು ದೇಶದಲ್ಲಿ ಇವರೇನು ಏರ್ ಬೇಸ್ ಇದ್ದಾವೆ ಅಮೆರಿಕದ್ದು, ಅವು ಕೂಡ ಇರಾನ್ ಮೇಲೆ ಯಾವಾಗ ಬೇಕಾದರೂ ಕೂಡ ದಾಳಿ ಮಾಡುವಂಥ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಮೊದಲು ಅವನ್ನ ಟಾರ್ಗೆಟ್ ಮಾಡಿ ಇರಾನ್ ಈಗ ದಾಳಿಯನ್ನು ಮಾಡ್ತಾ ಇದೆ. ಮತ್ತು ಖಮೇನಿ ಅಲ್ಲಿಲ್ಲ, ಟೆಹರಾನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ, ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಖಮೇನಿ ಅವರ ಕಚೇರಿ ಮತ್ತು ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಕೂಡ ಆರಂಭದಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಈಗ ಅಮಾಯಕರ ಒಂದು ನೆತ್ತರು ಹರಿತಾ ಇದೆ. ಬಟ್ ಇಲ್ಲಿವರೆಗೂ ನಮಗೆ ಅಂಕಿ ಸಂಖ್ಯೆಗಳು ಸಿಗ್ತಾ ಇಲ್ಲ ಎಕ್ಸಾಕ್ಟಾಗಿ ಎಷ್ಟು ಸಾವು ನೋವು ಆಗಿದೆ, ವರದಿ ಆಗಿದೆ ಅಂಥೇಳಿ. ಲಾಸ್ಟ್ ಟೈಮ್ ನೋಡಿದಾಗ ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತು. ಮತ್ತು ಇರಾನ್ ಕೂಡ ಅಷ್ಟೇ, ಅಲ್ಲಿ ನಗರದ ಹೃದಯ ಭಾಗ ಏನಿದೆ ಅಲ್ಲೂ ದಾಳಿಯನ್ನು ಮಾಡಿತ್ತು. ಬಟ್ ಈಗ ಇರಾನ್ ಟಾರ್ಗೆಟ್ ಮಾಡಿರೋದು ಅಮೇರಿಕಾದ ಸೇನಾ ನೆಲೆಗಳನ್ನು. ಸುಮಾರು 750ಕ್ಕಿಂತ ಹೆಚ್ಚು ಏರ್ಬೇಸನ್ನು ಹೊಂದಿರುವಂಥ ದೇಶ ಅಂದರೆ ಅದು ಅಮೇರಿಕ. ಈಗ ಇಂಟರ್ನೆಟ್ ಮತ್ತು ಮೊಬೈಲನ್ನು ಕಂಪ್ಲೀಟಾಗಿ ಇರಾನ್ ಸದ್ಯಕ್ಕೆ ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಎಲ್ಲ ವಿಮಾನಗಳನ್ನು ಕೂಡ ಬಂದ್ ಮಾಡಿದೆ. ಯಾಕಂದರೆ ಈಗ ಮಧ್ಯಪ್ರಾಚ್ಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಹಜವಾಗಿ ಇರಾನ್ ಮೇಲೇ ಹೋಗಬೇಕು. ಅದು ಮೇನ್ ವಾಯುಯಾನದ ಒಂದು ಮಾರ್ಗ. ಹಾಗಾಗಿ ಅಲ್ಲೂ ಕೂಡ ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ ವಿಮಾನಯಾನವನ್ನು ಕೂಡ. ಮತ್ತು ಕೆಲವು ಕಡೆಗಳಲ್ಲಿ ಬಂಕರ್ಗಳನ್ನು ಇನ್ನೂ ಕೂಡ ಓಪನ್ ಮಾಡಿಲ್ಲ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೂ ಕೂಡ ಜನಜೀವನ ಸಹಜ ಸ್ಥಿತಿಗಿದೆ ಕೆಲವು ಭಾಗಗಳಲ್ಲಿ. ಯಾಕೆಂದರೆ ಇಸ್ರೇಲಿಗೆ ಟಾರ್ಗೆಟ್ ಮಾಡ್ತಿರೋದು ಅದರ ರಾಜಧಾನಿ ಟೆಹರಾನ್ನ ಜಾಸ್ತಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಇವರು ಇಸ್ರೇಲ್ನ ಜೆರೂಸಲೇಮ್ ಇದೆ ಅಲ್ವಾ, ಜೆರೂಸಲೇಮ್ನ ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಫರೀದ್ ಅನ್ನುವಂಥ ಒಂದು ಪ್ರದೇಶ ಏನೋ ಇದೆ, ಅದ್ರ ಮೇಲೂ ಕೂಡ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗೆಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅಬ್ದುಲ್ ಮಜೀದ್ ಅಂತ ಹೇಳಿ ಬಹ್ರೇನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಪರಿಸ್ಥಿತಿ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಈಗ ಕ್ಷಣಕ್ಕೂ ಭಯ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಸದ್ಯಕ್ಕೆ ತಾವಿರುವಂತಹ ಪ್ರದೇಶದಲ್ಲಿ ಏನಾದರೂ ಅಟ್ಯಾಕ್ ಆಗಿದೆ, ತಮ್ಮ ಹಿಂದೆ ಕಾಣಿಸ್ತಾ ಇದೆ ಹೊಗೆ ನಮಗೆ. ಅಲ್ಲೇನೋ ಇಸ್ರೇಲ್ ದಾಳಿ ಮಾಡಿರ್ಬೋದಾ, ಹೇಗಿದೆ ಅಂತಲ್ಲಿ? ಅದೇ ಸರ್, ಇವಾಗ ಒಂದು 11:30ವರೆಗೆ ಆಗಿರೋದು ಇದು. ಹಾಗೆ ಸೌಂಡ್ ಕೇಳ್ತಾ ಇರುವಾಗ ಎಲ್ಲ ಓಡಿ ಹೊರಗಡೆ ಬಂದಿದ್ದಾರೆ. ಬಂದು ನೋಡುವಾಗ ಈ ರೀತಿ ಆಗಿದೆ. ನಾವಿರುವ ರೂಮಿನ ಮೇಲ್ಗಡೆ ಒಂದು 5 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಅಲ್ಲಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಹೊಗೆ ಬರ್ತಾ ಇದೆ. ಕರೆಕ್ಟ್ ಕಾಣಿಸ್ತಾ. ಏನದು ಆಕ್ಚುಲಿ ಗೊತ್ತಾ ನಿಮ್ಗೆ, ಎಲ್ಲಿ ಆಗಿರೋದು ಅಂತ ಹೇಳಿ, ಯಾವ ಪ್ರದೇಶದಲ್ಲಿ? ಇದು ಜುಫೇರ್ ಅಂತ ಒಂದು ಏರಿಯಾ. ಇದು ಅಮೆರಿಕ ಬೇಸ್ ಇರುವ ಒಂದು ಏರಿಯಾ ಇದು. ಆ ಬೇಸಿನ ಅಲ್ಲಿ ಆಗಿರೋದು ಇದು. ಅಂದ್ರೆ ಇರಾನ್ ಅವರು ಅಟ್ಯಾಕ್ ಮಾಡಿರೋದು ಅಲ್ಲಿ? ಇದು ಯಾರು ಹೇಗೆ ಆಗಿದ್ದು ಅಂತ ಸಂಗತಿ ಏನಂತ ಗೊತ್ತಿಲ್ಲ ನಮಗೆ. ಆಕ್ಚುಲಿ ಇರಾನಿಂದಲೇ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಬಟ್ ಅದು ಅಮೆರಿಕ ಏರ್ ಬೇಸ್ ಅಲ್ವಾ, ಸೊ ಅದಕ್ಕೆ ಈಗ ಇರಾನ್ ಅವರು ಅಮೆರಿಕ ಬೇಸ್ ಆಗಿರೋದ್ರಿಂದ ಅವರೇ ಮಾಡಿರೋದು ಅಂತ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಜನಗಳೆಲ್ಲ ಸೇಫ್ ಆಗಿದ್ದಾರೆ, ತೊಂದ್ರೆ ಇಲ್ಲ. ಆತರ ಒಂದು ಚಿಕ್ಕ ಕಂಟ್ರಿ ಅಲ್ಲ, ಸಣ್ಣದಾಗಿರೋ ಒಂದು ಕಂಟ್ರಿ ಇದು ಬಹ್ರೇನು. ಸರ್ ಹಾಗೆ ಸ್ವಲ್ಪ ತೋರಿಸಿ, ಸ್ವಲ್ಪ ನಮ್ಗೆ ತೋರಿಸಿ ಹೆಂಗಿದೆ ಅಂತ. ಒಂದ್ಸರಿ ಒಂದು ರೌಂಡ್ ತೋರಿಸ್ಬಿಡಿ ನಿಮ್ಗೆ ವಿಡಿಯೋ ಅಲ್ಲಿ ಹಾಗೆ ಕವರ್ ಮಾಡಿ ಸರ್, ನೋಡ್ತೀವಿ ನಾವು ಹೆಂಗಿದೆ ಅಂತೇಳಿ. ನೋಡಿ ಸರ್. ಓ, ಜನನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಈಗ ಎಮರ್ಜೆನ್ಸಿ ಇದೆಯಾ? ಎಮರ್ಜೆನ್ಸಿ ಇಲ್ಲ, ಎಲ್ಲ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ, ಕೆಲಸ ಮುಗಿಸಿ ಎಲ್ಲ ಹೋಗ್ತಾ ಇದ್ದಾರೆ. ಇದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ದಟ್ಟ ಹೊಗೆ ಬರೋದು. ಕರೆಕ್ಟ್. ಅದೇ ಅದು ಕಂಪ್ಲೀಟ್ ಆಗಿ ಹೋಗಿದೆ ಅಲ್ಲಿ. ಅಲ್ಲ, ಎಮರ್ಜೆನ್ಸಿ ಏನು ಘೋಷಣೆ ಮಾಡಿಲ್ವ ಅಲ್ಲಿ ಎಮರ್ಜೆನ್ಸಿದು?
ಮಾಡಿದ್ದಾರೆ ಎಲ್ಲ ಮೊಬೈಲ್ಗೆ ಅಲರ್ಟ್ ಬಂದಿದೆ, ಬೆಳಿಗ್ಗೆಯಿಂದಲೇ ಬರ್ತಾ ಇದೆ. ಹಾ ಹಾ ಹಾ. ಬೆಳಿಗ್ಗೆಯಿಂದ ಎಲ್ಲ ಮೊಬೈಲ್ಗೆ ಅಲರ್ಟ್ ಬರ್ತಾ ಇದೆ. ಅಲ್ಲ ಈಗ ಬಾಂಬ್ ಶೆಲ್ಟರ್, ಬಂಕರು ಆತರ ಇಲ್ವಾ? ಅಲ್ಲಿ ಹೋಗಂತ ಹೇಳಿಲ್ವಾ ತಮ್ಗೆ? ಇಲ್ಲ ಅದೇನಿಲ್ಲ, ಒಂದು ಮೊಬೈಲ್ ಸೈರಾಣಿ ಎಲ್ಲ ಬಂದಿದೆ. ಹ್ಮ್ 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 ಮತ್ತೆ ಎಲ್ಲ ಮುಂಜಾಗ್ರತೆ ಎಲ್ಲ ಸೇಫ್ಟಿ ಕೊಟ್ಟಿದೆ. ಇಲ್ಲಿದ್ದು ಗವರ್ಮೆಂಟ್ ಎಲ್ಲರಿಗೂ ಸೇಫ್ಟಿ ಮಾಡಿದ್ದಾರೆ, ಫಸ್ಟ್ ಗೆ ಹೇಳಿದ್ದಾರೆ ಎಲ್ಲ ಮುಂಜಾಗ್ರತೆ. ಹ್ಮ್ ಹ್ಮ್ ಹ್ಮ್. ಅಲ್ಲ ಈಗ ಮತ್ತೆ ಇಲ್ಲಿ ಜನ ದಕ್ಷಿಣ ಕನ್ನಡದವರೇ ಎಲ್ಲ ಸ್ವಲ್ಪ ಇರೋದು, ಜಾಸ್ತಿ ಆಗಿ ಹಾಗೇನಿಲ್ಲ, ಬಟ್ ಎಲ್ಲ ಸೇಫ್ಟಿಯಲ್ಲಿ ಇದ್ದಾರೆ, ತೊಂದರೆ ಇಲ್ಲ. ಹ್ಮ್ ಹ್ಮ್ ಹ್ಮ್. ಅಲ್ಲ ಈಗ ಅದು ನಿಮ್ಮ ಹಿಂದೆ ಹೊಗೆ ಬರ್ತಿದಲ್ಲ, ಸುಮಾರು ಒಂದು 5 ಕಿಲೋಮೀಟರ್ ಇದೆ ಅಲ್ವಾ? ಅವಾಗ ನೀವೆಲ್ಲಿದ್ರಿ? ಅದೇ. ನಿಮ್ಗೆ ಹೆಂಗೆ ನಾವು ಎಕ್ಸ್ಪೀರಿಯನ್ಸ್ ಆಯ್ತು? ಇವಾಗ ಸೌಂಡ್ ಹೇಗ್ ಒಂದು ಬಂತಲ್ಲಿ? 2.5 ಕಿಲೋಮೀಟರ್ ದೂರದಲ್ಲಿ ಕಾಣ್ತಾ ಇದೆ ಇದು ಇರೋದು. ನಾವು ಹ್ಮ್ 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 ಹತ್ತಿರನೇ, ಅಂದ್ರೆ ಒಂದು ಜುಫೇರ್ ಅಂತ ಏರಿಯಾ. ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು 2.5 ಕಿಲೋಮೀಟರ್ ದಾಟಿ ಹೋಗ್ಬೇಕು ರಸ್ತೆ ಆಗದಾದ್ರೆ. ಇಲ್ಲಿಂದ ಇಲ್ಲಿಗಾದ್ರೆ ಇದು ಬಾರಿ ಹತ್ತಿರನೇ, ನಮಗೆ ಕಾಣ್ತಾ ಇದೆ ನೋಡಿ. ಕರೆಕ್ಟ್. ಅಲ್ಲ ನೀವು ಅವಾಗ ಏನ್ ಮಾಡ್ತಾ ಇದ್ರಿ? ಅದು ಸೌಂಡ್ ಬಂದಾಗ ನೀವು ನಾವು ಎಲ್ಲಿದ್ರಿ? ನಮಾಜ್ಗೆ ಟೈಮ್ ಆಯ್ತು, ಉಪವಾಸ ಅಲ್ಲ ಎಲ್ಲರಿಗೆ. ಕರೆಕ್ಟ್. ನಮಾಜ್ಗೆ ಟೈಮ್ ಆಯ್ತು ಅಂತ ಹೇಳಿ ಆಜಾನ್ ಕೇಳ್ತಾ ಇದೆ, ಆ ಹೊತ್ತಿಗೆ ಬ್ಲಾಸ್ಟ್ ಆಗಿರೋದು. ಅಲ್ಲ ನಿಮಗೆ ಭಯ ಆಯ್ತಾ ಆ ಟೈಮ್ನಲ್ಲಿ? ಹೆಂಗೆ ಭಯ ಆಗ್ತದಲ್ಲ ಸರ್. ಒಂದು ಎರಡು ಸೌಂಡ್ ಅಲ್ಲ ಕೇಳಿದ್ದು, ಒಂದು 5-6 ಸಲ ಕೇಳಿದೆ ಸೌಂಡ್. ಮೆಡಿಕಲ್ ಕೆಲವು ವ್ಯವಸ್ಥೆ ಕಾಣ್ತಾ ಮಾಡಿದಾರ? ಇಲ್ಲ. ಮೆಡಿಕಲ್ ವ್ಯವಸ್ಥೆಯಲ್ಲಿ ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆ ಆಗ್ತಿದೆ ಹೆಂಗೆ ಈಗ? ಅದೆಲ್ಲ ಆವಾಗಲೇ ಎಲ್ಲ ಸೈರನ್ ಮಾಡಿದ್ದಾರೆ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇಲ್ಲಿ ಇದೆ. ಅಲ್ಲ ಈಗ ಮತ್ತೆ ಬಂಕರು ಶೆಲ್ಟರ್ ಅವೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ರಿ, ಮತ್ತೆ ಹೆಂಗೀಗ ಸೇಫ್ ಇಲ್ಲ ಆಗೋದು? ಇಲ್ಲ ಹಾಗೇನಿಲ್ಲ. ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದೀರಿ? ಕನ್ನಡಿಗರು ಇಲ್ಲಿ ಇದ್ದಾರೆ ಸರ್, ಸ್ವಲ್ಪ ಮಂದಿ ಇರೋದು, ಜಾಸ್ತಿ ಏನಿಲ್ಲ. ಅಲ್ಲ ಸ್ವಲ್ಪ ಇದ್ದಾರೆ ಇಲ್ಲಿ. ಹೌದು. ಅಲ್ಲ 2025ರಲ್ಲಿ ಬಹ್ರೈನಲ್ಲಿ ನಾವು ನೋಡಿದ್ವಿ, ಅಲ್ಲೂ ಕೂಡ ಜಾಸ್ತಿ ಅಟ್ಯಾಕ್ ಆಗಿತ್ತಲ್ವಾ? ಹಾಗಾಗಿನೇ ಈಗ ಸ್ವಲ್ಪ ಜಾಸ್ತಿ ಭಯ ಕಾಡ್ತಾ ಇರೋದು. ನೀವಿರುವಂತಹ ಪ್ರದೇಶ ಅದು ಕೂಡ ಸೇಫ್ ಅಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ತಾರೆ ಸೇಫ್ ಇಲ್ಲ ಅಂದ್ರೆ ಅದೇ ಹೇಳ್ತಾ ಇರೋದು. ಇವಾಗ ಆಗಿರುವ ಸ್ಥಿತಿ ನೋಡಿದ್ರೆ ತುಂಬಾ ಹೆದರಿಕೆ ಎಲ್ಲಿದ್ದೇವೆ. ಆದ್ರೂ ಒಂದು ಧೈರ್ಯ, ಏನಾಗಲ್ಲ ದೇವರ ದಯದಿಂದ ಅಂತ ಹೇಳಿ. ಅಲ್ಲ ಇಂಟರ್ನೆಟ್ ಎಲ್ಲ ಕ್ಲೋಸ್ ಮಾಡಿದಾರಂತೆ, ಹೇಗೆ ಮತ್ತೀಗ? ಇಲ್ಲ ಸರ್ ಹಾಗೇನೇ ಆಗ್ಲಿಲ್ಲ. ಇಂಟರ್ನೆಟ್ ಯಾವುದು ಸ್ಥಗಿತ ಮಾಡ್ಲಿಲ್ಲ, ಎಲ್ಲ ಆನ್ ಅಲ್ಲಿ ಇದೆ. ಅದೇ ಟೆಹರಾನ್ ಆಗಿದೆ, ಈಗ ಟೆಹರಾನ್ ಅಲ್ಲಿ ಆಗಿದೆ. ಅದಕ್ಕೆ ಟೈರನ್ ಆಗಿದೆ. ಟೈರನ್ಗೂ ಬಹ್ರೈನ್ಗೂ ತುಂಬಾ ಡಿಸ್ಟೆನ್ಸ್ ಇದೆ ಸರ್. ಟೈರನ್ ಅದು ಇರಾನ್ ಆಗಿ ಬರ್ತದಲ್ಲ, ನಾವಿರೋದು ಬಹ್ರೈನ್ ಅಲ್ಲಿ. ಸರ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಸರ್ ತಾವು. ಹೇಳಿ ಸರ್. ಸರ್ ಈಗ ಇನ್ನೊಂದು ಪ್ರಶ್ನೆ. ಈಗ ನೀವು ಹೇಳ್ತಾ ಇದ್ರಿ ಅಲ್ಲಿ ಏನು ಶೆಲ್ಟರ್ಗಳಿಲ್ಲ, ಬಂಕರ್ಗಳಿಲ್ಲ ಅಂತ. ಮತ್ತೆ ಹೆಂಗೆ ತಾವು ತಮ್ಮ ರಕ್ಷಣೆ ಹೆಂಗ್ ಮಾಡ್ಕೋತೀರಿ ಮತ್ತೀಗ? ಇಲ್ಲ ಅದಕ್ಕೆ ಮುಂಚೆನೆ ಇಲ್ಲಿದ್ದು ಗವರ್ಮೆಂಟ್ ಎಲ್ಲರಿಗೂ ಮೊಬೈಲ್ ಅಲ್ಲಿ ಅವರ ಇದು ಮೆಸೇಜ್ ಬರ್ತದೆ ಎಲ್ಲರಿಗೂ. ಇವಾಗ ಒಂದು 5 ನಿಮಿಷ ಮುಂಚೆನೂ ಒಂದು ಬಂತು ಮೆಸೇಜ್ ಎಲ್ಲರಿಗೂ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಅಲ್ಲ ಎಲ್ಲ ಸಿಗ್ತಾ ಇದೆಯಾ ಈಗ? ಓನ್ಲಿ ಎಮರ್ಜೆನ್ಸಿ ಅಷ್ಟೇನಾ? ಎಲ್ಲ ಸಿಗ್ತಾ ಇದೆ ಇಲ್ಲಿ ಹಾಗೆ ಇದೇನಾ ಇದಾಗ್ಲಿಲ್ಲ, ನೆಟ್ವರ್ಕ್ ಇದು ಯಾವ್ದು ಪ್ರಾಬ್ಲಮ್ ಬಂದಿಲ್ಲ. ಈಗ ಬಹ್ರೈನಲ್ಲಿ ನೀವೇನಿದ್ರಿ ಅದು ಒಂದೇ ಕಾಣಿಸ್ತಿದೆ ನಿಮ್ಗೆ ಅಟ್ಯಾಕ್ ಆಗಿದ್ದು, ಮತ್ತೆ ಬೇರೆ ಆ ಕಡೆ ಏನು ಆಗಿಲ್ಲ? ಇಲ್ಲ ಅದೇ ಕಾಣುದಿಲ್ಲ. ಮತ್ತೆ ಅಲ್ಲಿ ಒಂದು 10-12 ಕಿಲೋಮೀಟರ್ ದೂರ ಕಾಣ್ತಾ ಇಲ್ಲ, ರಫಾ ಅಂತ ಹೇಳುವ ಏರಿಯಾ. ಓಕೆ. ಅಲ್ಲೆಲ್ಲ ಕ್ಲೋಸ್ ಮಾಡಿದಾರ ಹೆಂಗೆ? ಈಗ ವೆಹಿಕಲ್ಗಳು ಓಡಾಟ ಕ್ಲೋಸ್ ಮಾಡಿದಾರ ಅಂತ ಹೇಳುವ ಒಂದು ಏರಿಯಾ ಇದು. ಹೌದು. ಅಲ್ಲ ಈಗ ವೆಹಿಕಲ್ಗಳು ಓಡಾಟ ಕ್ಲೋಸ್ ಮಾಡಿದಾರ, ಹಂಗೆ ನಾರ್ಮಲ್ ಆಗಿದೆ ಅಂತ ಹೆಂಗೆ? ಇಲ್ಲ ವೆಹಿಕಲ್ ಎಲ್ಲ ಹೋಗ್ತಾ ಇದೆ, ಬಟ್ ಹೈವೇ ಆ ಕಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲ ತಾವೀಗ ಇಲ್ಲಿ ವಾಪಸ್ ಇಂಡಿಯಾಗೆ ಬರ್ಬೇಕಂತ ಏನ್ ಪ್ಲಾನ್ ಇದೆಯಾ ಹೆಂಗೆ? ಈಗ ಯುದ್ಧ ಇನ್ನೂ ಜಾಸ್ತಿ ದಿನ ಇರ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ನೋಡ್ಬೇಕು ಸರ್, ಹಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲಲ್ಲ. ನೋಡುವ, ಎಲ್ಲರೂ ಹೇಗೆ ನೋಡಿಯೇ ಬರ್ಬೇಕಷ್ಟೇ, ಅಲ್ಲದೆ ಹಾಗೆ ಸಡನ್ಲಿ ಆಗಿ ಬರ್ಲಿಕ್ಕೆ ಆಗುದಿಲ್ಲಲ್ಲ. ಹೌದು. ಅಲ್ಲ ತಾವಿರುವಂತ ಬಿಲ್ಡಿಂಗು ಅಲ್ಲೇನ್ ಜನನೇ ಇಲ್ಲ ಅಂತ ಅನಿಸ್ತದೆ ನಿಮಗೆ? ಯಾರು ಕಾಣಿಸ್ತಾನೆ ಇಲ್ಲ? ಇಲ್ಲ ಎಲ್ಲ ರೂಮಲ್ಲಿ ಕೂತಿದ್ದಾರೆ, ರೂಮಿನ ಒಳಗಡೆ ಇದ್ದಾರೆ ಎಲ್ಲಾರು. ಹೌದು ನೋಡಿ, ಇದು ಇವಾಗ ಬಂದ್ ಮಾಡುವ ಟೈಮೇ, ಈ ಟೈಮು ಬಂದಾಗುವ ಟೈಮೇ, ಇನ್ನು ಓಪನ್ ಆಗೋಬೇಕಷ್ಟೇ. ಈಗೆಲ್ಲ ಇಲ್ಲಿ ಕೆಳಗಡೆ ಎಲ್ಲ ನೋಡಿ, ಇದೆಲ್ಲ ಕ್ಲೋಸ್ ಆಗಿದೆ ಇಲ್ಲಿ. ಕರೆಕ್ಟ್.
ಅಲ್ಲ ಸೌಂಡ್ ಏನಾದ್ರು ಕೇಳಿಸ್ತಿದ್ಯಾ? ಮತ್ತೀಗ ಸೌಂಡ್ ಏನಾದ್ರು ಬರ್ತಿದ್ಯಾ ಆಗ್ಲಿಂದ? ಇಲ್ಲ 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 ಈಗೇನಿಲ್ಲ. ಒಂದು ಅರ್ಧ ಗಂಟೆ ಮುಂಚೆ ಇತ್ತು, ಸೌಂಡ್ ಕೇಳ್ತಾ ಇತ್ತು. ಹ್ಮ್ 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 2-3 ಸಲ ಹಾಗೆ ಕೇಳಿಸ್ತಾ ಇತ್ತು. ಹ್ಮ್. ಅಲ್ಲ 2025ರಲ್ಲಿ ಆಗಿತ್ತಲ್ವಾ? ಕಳೆದ ಲಾಸ್ಟ್ ಇಯರ್ ಆಗಿತ್ತಲ್ವಾ? ಅದೇ 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 ಹ್ಮ್ ಹ್ಮ್ ಹ್ಮ್. ಸೇಮ್ ಆಗಿತ್ತು. ಅದೇ ಈಗ ಅಮೇರಿಕ ಮತ್ತೆ ಇಸ್ರೇಲು ಎರಡೂ ಇದು ಮಾಡಿಕೊಂಡು ಈ ಅಟ್ಯಾಕ್ ಮಾಡ್ತಾ ಇದಾವಂತೆ. ಅಂದ್ರೆ ರಾತ್ರಿ ಟೈಮ್ನಲ್ಲಿ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ರು. ಈಗ ತಾವು ಹೇಗೆ ಬರೀ ಮನೇಲಿ ಇರ್ತಾರ, ಹೆಂಗೆ ಸರ್ಕಾರಲ್ಲಿ ವ್ಯವಸ್ಥೆ ಮಾಡಿದೆ, ಇವತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತಾರ ನಿಮ್ನ ಹೆಂಗೆ? ಇಲ್ಲ, ನಮ್ಮ ಏರಿಯಾದಲ್ಲಿ ಸರ್ ಇಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಅಂದ್ರೆ ನೋಡಿ, ಒಂದು ಹ್ಮ್ ಬೇರೆನ್ ಅಂದ್ರೆ ಒಂದು ಚಿಕ್ಕ ರಾಷ್ಟ್ರ ಇದು. ಹ್ಮ್. ಎಲ್ಲಿ ದೂರ ಕರ್ಕೊಂಡು ಹೋಗಿ ಶಿಫ್ಟ್ ಮಾಡೋದಿಲ್ಲ. ಓಕೆ. ಅವರವರಿಗೆ ಸೇಫ್ಟಿಗಾಗಿ ಅವರಿಗೆಲ್ಲ ಮುನ್ಸೂಚನೆ ಕೊಟ್ಟಿದ್ದಾರೆ ಹ್ಮ್ ಎಲ್ಲರಿಗೂ. ಹ್ಮ್ ಮತ್ತೆ ಇವಾಗ ನೀವು ಕಾಣ್ತಾ ಇದ್ದೀರಲ್ಲ, ಅದು ಇವಾಗ ಅಲ್ಲಿಂದ ಆ ಏರಿಯಾ ಕಂಪ್ಲೀಟ್, ಅಲ್ಲಿಂದ ಎಲ್ಲ ಎದ್ದೇಳಿ ಕೇಳಿದ್ದಾರೆ. ಹ್ಮ್ ಹ್ಮ್ ಹ್ಮ್. ಅಲ್ಲಿ ಇರುವುದು ಕಂಪ್ಲೀಟ್ ಹೋಟೆಲ್ ಏರಿಯಾದು. ಯಾವುದು ಈಗ ಬ್ಲಾಸ್ಟ್ ಆಗಿದಲ್ಲ, ಓಕೆ. ಆ ಏರಿಯಾ ಕಂಪ್ಲೀಟ್ ಹೋಟೆಲ್ ಹಾಗೆ ಆ ತರದ್ದು ಜುಫೇರ್ ಅಂತ ಹೇಳಿ. ಅಲ್ಲ ಅಲ್ಲಿಂದೆಲ್ಲ ಎದ್ದೇಳಿ ಮಿಸೈಲ್ ಬರೋದು ನಿಮ್ ಕಣ್ಣಿಗೆ ಏನಾದ್ರು ಕಾಣಿಸ್ತಾ? ಲೈವ್ ನೋಡಿದ್ರಾ ಮಿಸೈಲ್ ಬರೋದು ಆಕಾಶದಲ್ಲಿ? ಲೈವ್ ನೋಡಿದ್ದೇವೆ, ಅದು ನೋಡಿದ್ದೇವೆ ನಾವು ಓಹೋ. ಬರುವಾಗಲೇ. ಹ್ಮ್. ನಾವು ಅದು ಹೆಂಗೆ? ವಿಡಿಯೋ ಎಲ್ಲ ತೆಗೆದಿದ್ದೇವೆ, ನಾವು ಅಲ್ಲಿ ನೋಡಿದ್ದೇವೆ ಅದು ಹಾ ಹಾ. ಬರುವ. ಹ್ಮ್. ಅಲ್ಲ ಅಲ್ಲಿ ಏನಾದ್ರು ಡೆತ್ ಆಗಿರೋದು ಏನಾದ್ರು ಗೊತ್ತಾಗ್ತಿದ್ಯಾ? ಅದು ನಿಮ್ಗೆ ಏನಾದ್ರು ಇದೆಯಾ ನಂಬರ್ಸು? ಯಾವುದು? ಅಲ್ಲಿ ಏನಾದ್ರು ಡೆತ್ ಆಗಿದೆಯಾ, ಡೆತ್ ಆಗಿಲ್ವಾ, ಹೇಗೆ? ಇಲ್ಲ ಇಲ್ಲ ಸರ್, ಅದು ನ್ಯೂಸ್ ಆ ತರದ್ದು ಯಾವ್ದು ಬಂದಿಲ್ಲ ನಮಗೆ ಮಾಹಿತಿ. ಹ್ಮ್ 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 ಆ ತರದ್ದು ಯಾವ್ದು ನ್ಯೂಸ್ ಮಾಹಿತಿ ಬರ್ಲಿಲ್ಲ. ಹ್ಮ್. ಬಟ್ ಇಲ್ಲಿದ್ದು ನ್ಯೂಸ್ ಅದೇ ತೋರಿಸಿರೋದು, ಬ್ಲಾಸ್ಟ್ ಆಗಿರೋದೇ ತೋರಿಸಿರೋದು. ಅಲ್ಲ ನಿಮ್ಗೆ ಸಡನ್ಲಿ ಇವತ್ತೇ ಅದು ಗೊತ್ತಾಗಿದ್ದ ಹೆಂಗೆ? ಒಂದು 2-3 ದಿನದ ಅಥವಾ ಒಂದು ವಾರದಿಂದ ಆ ಥರದ್ದು ಏನಾದ್ರು ನಿಮ್ಗೆ ಏನಾದ್ರು ಮುನ್ಸೂಚನೆ ಇತ್ತಾ, ಗೊತ್ತಾಗಿತ್ತಾ, ಹೇಗೆ ನಿಮಗೆ ಹಿಂಟ್ ಗೊತ್ತಾಗಿತ್ತಾ? ಇಲ್ಲ ಇಲ್ಲ, ಆ ತರ ಯಾವ್ದು ಗೊತ್ತಾಗ್ಲಿಲ್ಲ. ಮೊಬೈಲ್ಗೆ ಅಲರ್ಟ್ ಬರ್ತಾ ಇತ್ತು, ನೀವು ಜಾಗೃತರಾಗಿರ್ಬೇಕಂತ ಹೇಳಿ. ಹ್ಮ್ ಹ್ಮ್ ಹ್ಮ್. ಹಾಗೆ ಇವಾಗ ಆಯ್ತು. ಇವಾಗ ಒಂದು 11-11:30 ಗಂಟೆ ಟೈಮ್ ಹೊತ್ತಿಗೆ ಹ್ಮ್ ಈ ತರ ಸೌಂಡ್ ಕೇಳಿಸ್ತಾ ಇದೆ. ಹೊರಗೆ ಬಂದು ನೋಡುವಾಗ, ಬಿಲ್ಡಿಂಗ್ ಮೇಲೆ ಹತ್ತಿ ನೋಡುವಾಗ ಫುಲ್ ಅಲ್ಲಿ ಹೊಗೆ ಬರ್ತಾ ಇತ್ತು ನೋಡಿ. ಹೌದು. ಅಲ್ಲ ಇನ್ನು ಹೊಗೆ ಇನ್ನು ಇನ್ನು ನಿಲ್ಲಲಿಲ್ಲ. ಬೆಂಕಿ ಹಂಗೆ ಇದೆ ಅಂತ ಅನಿಸ್ತಾ ಇದೆ ಸರ್, ಅದು ಅಲ್ವಾ? ಅದೇ 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 ಅಲ್ಲ ಅದು ನಿಮ್ಗೆ ಕನ್ಫರ್ಮ್ ಇದೆಯಾ ಅದು ಅಮೆರಿಕ ಏರ್ ಬೇಸ್ ಅಥವಾ ಅಲ್ಲೇ ಬಹರೇನ್ ಯಾವುದೋ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಹೆಂಗೆ ನಿಮ್ಗೆ ಕನ್ಫರ್ಮ್ ಇದೆಯಾ? ಹಾಗೆ ಅಲ್ಲ ಆಗಲ್ಲ ಅಲ್ಲ, ಅಮೆರಿಕ ಬೇಸ್ ಅದು ಏರಿಯಾ ಇರೋದು. ಏರ್ ಬೇಸ್. ಹಾ 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 ಹಾ. ಏರ್ ಬೇಸ್. ಅದು ಮೆಸೇಜ್ ಇದೆಲ್ಲ ಬಂದಿದೆ ಅಲ್ಲ, ನ್ಯೂಸ್ ಬಂದಿದೆ, ಬೇರೆ ನ್ಯೂಸ್ ಅಲ್ಲೇ ಬಂದಿದೆ. ಹೌದು ಹೌದು ಹೌದು. ಹ್ಮ್. ಈಗ ಕಾಮನ್ ಪೀಪಲ್ಗೆ ಯಾವುದೇ ರೀತಿ ತೊಂದರೆ ಇಲ್ವಾ ಸದ್ಯಕ್ಕೆ ಹಾಗಾದ್ರೆ ಬಹರೇನಲ್ಲಿ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಹಾಗೆ ಏನು ತೊಂದರೆ ಯಾವ್ದು ಇಲ್ಲ. ಹ್ಮ್ ಇಷ್ಟ ಹೊತ್ತಿಗೆ ಹ್ಮ್. ಮತ್ತೆ ಏನಾಗ್ತದೆ ಏನಾಗೋದಿಲ್ಲ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅದೇ ಇರೋದು. ಅಲ್ಲ ಆದ್ಮೇಲೆ ಗೊತ್ತಾಗೋದು. ಅಲ್ಲ ಸೈರನ್ ಆದ್ರೂ ಸೌಂಡ್ ಕೇಳಿಸ್ಬೇಕಿತ್ತು, ಆ ಸೌಂಡೇ ಕೇಳಿಸ್ತಿಲ್ವಲ್ಲ ನಮ್ಗೆ. ಈಗ ಸೈರನ್ ಅಲ್ಲಿ ಆಂಬ್ಯುಲೆನ್ಸ್ ಅಥವಾ ಪೊಲೀಸ್ ವೆಹಿಕಲ್, ಮಿಲಿಟರಿದು? ಇಲ್ಲ ಇಲ್ಲ, ಅದು ಈಗ ನೀವು ಬ್ಲಾಸ್ಟ್ ಆಗಿದ್ದ ಏರಿಯಾಕ್ಕೂ ಇಲ್ಲಿಗೂ ಅದೇ ಹೇಳಿದಲ್ಲ, 2-2.5 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಇದೆ. ಹ್ಮ್ 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 ಹ್ಮ್. ಆ ಏರಿಯಾನೇ ಬೇರೆ. ಬಟ್ ಅದು ಕಾಣಿಸ್ತಾ ಇದೆ ನಮ್ಗೆ ಅಷ್ಟೇ ನೋಡಿ, ಆ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ. ಅಲ್ಲ ನೀವು ಸೇಫ್ ಆಗಿರಿ ಸರ್, ನೀವು ಸೇಫ್ ಆಗಿರಿ, ಆರಾಮಾಗಿರಿ, ಜಾಗೃತರಾಗಿರಿ ತಾವು. ಓಕೆ ಓಕೆ ನಾವು ಹಾರೈಸ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೇಫ್ ಆಗಿರಿ. ನೋಡಿ ಅಲ್ಲಿರುವಂಥ ನಮ್ಮ